ಕೊಟ್ಟಿದ್ದೀನಿ. ಹಾಯ್ ಹಲೋ ಗುಡ್ ಆಫ್ಟರ್ನೂನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ ಪಾರ್ಕಿಗೆ ಬಂದಿದ್ದೀವಿ. ಸ್ವಲ್ಪ ರೀಲ್ಸ್ ಮಾಡೋಣ ಮತ್ತು ಒಂದು ಸ್ವಲ್ಪ ಕಾಮಿಡಿ ನಮ್ಮದೇ ಓನ್ ಕಂಟೆಂಟ್ ಕ್ರಿಯೇಟ್ ಮಾಡೋಣ ಅಂತ ಮೈಕ್ ಹಾಕೊಂಡಿದ್ರೆ ಕ್ಲೀನಾಗಿ ಕೇಳಿಸ್ತಿತ್ತು. ಬಿಡಿ ಬನ್ನಿ ಎಷ್ಟು ಚೆನ್ನಾಗಿ ಮಾಡ್ತೀವಿ ನೋಡೋಣ. ಸೊ ಹಾಗಾಗಿ ಇವತ್ತು ನಾವು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಯಾರೆಲ್ಲ ನೋಡಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಬನ್ನಿ ಬೇಗ ಕಂಟೆಂಟ್ ಸ್ಟಾರ್ಟ್ ಮಾಡೋಣ. ನಮ್ಮ ತಮ್ಮನಿಗೆ ಇಲ್ಲಿ ಒಂದು ಪ್ಲೇ ಏರಿಯಾ ಇದೆ, ಚೆನ್ನಾಗಿದೆ. ಇವ್ರೇನೋ ಸರ್ಪ್ರೈಸ್ ತೋರಿಸ್ತಾ ಇದ್ದಾರೆ ಅನ್ನೋ ಥರ ಕರೀತವ್ರೆ. ಏನಾಯ್ತು? ಅಯ್ಯೋ ಅವತ್ತು ಗೈಸ್ ನೀವು ನೋಡಿದ್ರೆ ಹಿಂಗೆ ಮಾಡಿದ್ರೆ ಲೇಟ್ ಆಗುತ್ತೆ. ನೀವು ಅವತ್ತು ವ್ಲಾಗ್ ನೋಡಿದ್ದಿದ್ರೆ ಚೆನ್ನಾಗಿತ್ತು. ಅದರಲ್ಲಿ ಒಂದು ಬೆಕ್ಕು ಮನೆ ಹತ್ರನೇ ಬಂದು ಮನ್ಗಿದೆ. ನಮ್ಮಮ್ಮ ಹೋದ್ಮೇಲೆ ಬರ್ತಾವ್ರೆ. ಅವಾಗ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದು. ನೋಡಿ ಇದನ್ನ ಆಡಿಸ್ಬೇಕಂತ ನಮ್ಮಮ್ಮಂಗೆ ಆಸೆ. ಮಗನಿಗೆ ಪ್ಲೇ ಏರಿಯಾದಲ್ಲಿ ಆಟ ಆಡಿಸ್ಬೇಕು ಅಂತ. ಅಲ್ಲ, ಮಗನ ಮೇಲೆ ಪ್ರೀತಿ ಜಾಸ್ತಿ, ಮಗನ ಮೇಲೆ ಪ್ರೀತಿ ಹೆಚ್ಚಾಗಿದೆ. ಹೊರಡು ಬೇಗ. ನೀನು ಈ ರೇಂಜಿಗೆ ಹೋದ್ರೆ ಯಾವನು ಬರಲ್ಲ ನಿನ್ಗೆ. ಬರಬೇಕು. ನಿಮ್ಮಪ್ಪ ಬರೋಕೆ ಮುಂಚೆ ನಾನು ಒಬ್ಳು ಹೋಗಕ್ಕಾಗತ್ತ? ನಿಮ್ಮಪ್ಪ ಬೇಕಲ್ವಾ ಕಂಟೆಂಟ್ಗೆ. ಆಗ ಜೊತೆ ಪಾರ್ಕಲ್ಲಿ ಉಯ್ಯಾಲೆ ಆಡಕ್ಕೆ ಬಂದದ್ದು ಸರಿಯಾಗಿ ಬಿದ್ದಿದ್ದೆ. ಆಂಟಿ ಮನೆಗೆ ಬಂದಾಗ ಇಟ್ಕೋಬೇಕು. ಇಲ್ಲ ಅದು ನಂಗೆ ಭಯ ಆಗುತ್ತೆ, ಸ್ವಲ್ಪ ಸ್ಲಿಪ್ಪರಿ ಇದೆ. ಓಕೆ. ಯಪ್ಪ ಇಷ್ಟು ದೊಡ್ಡದಿದೆ. ಸೊ ಫ್ರೆಂಡ್ಸ್, ಮೈಕ್ ಚಾರ್ಜ್ಗೆ ಹಾಕು ಅಂದರೆ ಚಾರ್ಜ್ಗೆ ಹಾಕದೆ ಬಂದಿದ್ದಾಳೆ. ಒಂದೇ ಮೈಕ್ ಸಪೋರ್ಟ್ ಮಾಡ್ತಾ ಇರೋದು. ಎಷ್ಟು ಇರಿಟೇಟ್ ಮಾಡ್ತಾಳೆ ಅಂದರೆ, ಅಷ್ಟು ಹೇಳಿದ್ದೀನಿ ಈಚೆ ಕಡೆ ಶೂಟ್ ಮಾಡಬೇಕು, ಮೈಕೆಲ್ಲ ಚಾರ್ಜ್ಗೆ ಹಾಕು, ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತ. ಅಷ್ಟು ಹೇಳಿದ್ರೂ ಮಾಡಿಲ್ಲ. ಏನು ಹೇಳೋದು ಇವಳಿಗೆ? ಬೇಜಾರಾಗ್ಬಿಡುತ್ತೆ ಕೆಲವೊಂದ್ಸತಿ. ಚೆನ್ನಾಗಿದೆ. ಇಲ್ಲ ನೋಡಿ ಇವರಿಬ್ರು ಹೆಂಗಾಡ್ತಾರೆ. ಇಳಿಸ್ರಿ ಹುಡ್ಗನ ಎದರ್. ನಿಜವಾಗ್ಲೂ ಜಾರುತ್ತೆ. ಇಳಿಯಮ್ಮ, ಬಿದ್ದೀಯಾ ನೀನು? ಏ ಇಳಿಯ ನೀನ್ ಕೆಳಗೆ. ಜಾರುತ್ತೆ. ಬೇಗ ಹೋಗೋಣ ಬಾ ಅಮ್ಮ. ನಾನು ಹುಷಾರಾಗಿರ್ಬೇಕು. ನಮ್ಗೇನು ಪ್ರಾಬ್ಲಮ್ ಗೊತ್ತಾ? ರೀಲ್ಸ್ ಮಾಡ್ತೀವಿ ಓಕೆ, ಬಟ್ ನೆಟ್ವರ್ಕೇ ಪ್ರಾಬ್ಲಮ್ ನಮಗೆ. ನೆಟ್ವರ್ಕ್ ವೈಫೈ ಓಕೆ ಬೇಗ ರನ್ ಆಗ್ತಾನೇ ಇರತ್ತೆ, ಕಂಪ್ಲೀಟ್ ಆಗೋದೇ ಇಲ್ಲ. ಅದೇ ಪ್ರಾಬ್ಲಮ್. ಇವ್ರಪ್ಪ ಏನು ಕನ್ನಡಕನೇ ಬಿಚ್ಚಿಲ್ಲ, ಹಂಗೆ ಆ ಕಡೆ ಹೋಗ್ತೈತಿ. ಒಬ್ಬ ಏನ್ ಡ್ರಾಮಾ ಆಡ್ತಾರೆ ಅಂದ್ರೆ ಇವರು. 3:45 ಕ್ಯಾಮ್ರಾ ಏನೂ ಬೇಡ, ನಮ್ಮ ಯಜಮಾನ್ರಿಗೆ ಹಂಗೆ ಡವ್ ಮಾಡ್ಬಿಡ್ತಾರೆ. ಕಣದಲ್ಲಿ ರಕ್ತದಿಂದ ಹೊಂದಿರುವಂಥದ್ದು. ನೀವು ಯಾರು ಇವರೆಲ್ಲ? ನಿಮ್ಮ ಹಿರಿಯರು ಅದೆಲ್ಲ ಇದಾಗ್ಬಿಟ್ಟಿದೆ, ಬ್ರೇಕಪ್ ಆಗಿದೆ. ಬಾ ಬಾ ರೀ. ನೆಕ್ಸ್ಟ್ ಪ್ರೋಗ್ರಾಮ್ ಏನು? ನಾವು ಸ್ನ್ಯಾಕ್ಸ್ ಇಡ್ಲಿ ಕಾಳೆ ಬೀಗಲ್ ರೊಕ್ಕ ಕರ್ಕೊಂಡು ಕಾಳೆ ಉತ್ತಾರಂತೆ. ಸೊಳ್ಳೆಗೆ ಹಚ್ತಾವ ನಡೆಯಲ್ಲ. ಎಷ್ಟೆಷ್ಟು ಅಪ್ಪ ಎಷ್ಟು ದಪ್ಪ ಸೊಳ್ಳೆಗಳಿದೆ ಅಂದ್ರೆ ಆಗದೇ ಇಲ್ಲ, ಅಷ್ಟು ಸೊಳ್ಳೆ. ಏನಮ್ಮ ಗೈಸ್, ಹೋಗೋಣ ಬಾ. ಅಲ್ಲಿ ಮುತ್ತುಗಳಂತೆ ಕಚ್ಚಿತ ಬಿದ್ದಾವೆ, ಕಾಲೆಲ್ಲ ಕಚ್ಚಾಕ್ಬಿಡ್ತು. ಗ್ರೀನರಿ ಹುಡ್ಕೊಂಡು ಹೋದ್ರೆ ಇದೇ ಪ್ರಾಬ್ಲಮ್ಮು, ಸೊಳ್ಳೆ ಕೈ ಕಚ್ಚಿಸ್ಕೋಬೇಕಾಗತ್ತೆ. ಎಲಿಫೆಂಟ್ ಇಳಿ 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 ಇಳಿ. ಓಯ್ ಇಳಿ ಕೆಳಗೆ. ಅಪ್ಪ ಅಲ್ಲಿ ಕಾಯಿನ್ ಇಸ್ಕೊಂಡ್ಬರ್ತೈತೆ.
ಏನು ಟೈಮ್ ಟ್ರಾವೆಲಿಂಗು. ಟೈಮ್ ಟ್ರಾವೆಲಿಂಗು ಎಲ್ಗೊಟ್ಟಾಗವ್ರ? ಟೈಮ್ ಟ್ರಾವೆಲಿಂಗ್ ಹೋಗಿದ್ದಾರೆ. ನೆಕ್ಸ್ಟ್ ಅರೌಂಡ್ 1000 ಇಯರ್ ಪ್ಯಾರಡ್ ಹೋಗಿದ್ದಾರೆ. ಇದು ತಿರುಗುತ್ತೆ ಅನ್ಸುತ್ತೆ ಇದಕ್ಕೆ. ನೆಕ್ಸ್ಟ್ ನಾನು ಚಿಕ್ಕವಳಾಗಿರ್ಬೇಕು ಅನ್ನಿಸ್ತೈತೆ. ಹೌದಾ? ಕುದುರೆ ಆದ್ರೆ ಆಡ್ಸು. ಕುದುರೆ ಅಂದ್ಬಿಟ್ಟೆ. ಡೈನೋಸರ್. ಏಯ್ ಆಡ ಸುಮ್ಮನೆ, ಅದೇನು ಕಚ್ಚುತ್ತಾ ನಿಂಗೆ? ಡೈನೋಸರ್ ಅದು ಕಾಲಿ ಕಲಿ. ಡೈನೋಸರ್ ಎಲ್ಲಕ್ಕೂ ಎದ್ರಕೊಂಡೆ ನೀನು ಹೋಗು. ಇದೊಂದನ್ನೇ ಆಡ್ಕೊಂಡು ಹೋಗ್ತಾರ. ನೋಡಿ ಹೆಂಗ ಆಡ್ತಾನೆ. ದುಡ್ಡೆಲ್ಲ ವೇಸ್ಟ್ ಮಾಡ್ದ. ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡ್ದ. ಅದು ಆಡ್ಲೇ ಇಲ್ಲ ಇನ್ನು. ಕೈಸ್ ನಾನು ಚಿಕ್ಕವಳಿರ್ಬೇಕಾದ್ರೆ ಎದ್ರುಕೊಂಡು ಇವನು ಎಷ್ಟಿರ್ಬೇಕಾದ್ರೆ ನಮ್ಮಲ್ಲಿ ನಾನು ಎಲ್ಲ ಆಡೋದಾದ್ರೆ ಜಾಸ್ತಿ ಅಲ್ಲೊಂದು ಕುದುರೆ ಇದೆ, ತುಂಬ ಇಷ್ಟಪಡ್ತಿದ್ದೆ ಇದು. ಹಾಗೆಲ್ಲ ನಾನು 5 ಗಂಟೆಗೆ ಒಂಬತ್ತು ಮುಗಿಸಿ ಆಯ್ತು ಮಾತಾಡಿ. ನಾನು ಮಾತಾಡು. ಏನು ಮಾತಾಡಲಿ? ಮಾತಾಡ್ತಾ ಇದ್ದೆ ತಾನೆ. ಆಯ್ತು ಮಾತಾಡು. ಇವ್ ನಮ್ಮ ಮನೆಯವ್ರು ಎಲ್ಗೋ ಕರ್ಕೊಂಡೋಗಿ ಪಾರ್ಟಿ ಕೊಡಿಸ್ತಾರಂತೆ. ನೋಡೋಣ ಎಲ್ಲ ಕರ್ಕೊಯ್ತಾರೆ ಅಂತ. KFC ಕರ್ಕೊಂಡು ಹೋಗ್ತೀನಿ ಅಂದರು. ನಂಗೆ ಅದು ಹುಳ ಇರುತ್ತೆ ಅಂತ ಭಯ. ಇವರು ಹಿಂಗಿದ್ರು ತಿಂತಾರಂತೆ. ಕೂಡ ಹಿಂಗೆ ಆಗ್ತಿರ್ಲಿ, ಅದು ನೋಡ್ಕೊಂಡೆ ತಿಂತೀವಿ. ನಾವೆಲ್ಲ ಹಂಗೆ ತಿನ್ನೋದು. ಇನ್ನೊಂದು ಕೈನ ತಾಕೋ. ಲಾಸ್ಟ್ ಖಾಲಿ ನೋಡಿ ಅವನೇ ಆಗ್ತಾನೆ ಗೈಸ್. ಅವನೇ ಮಗನೇ ಟಾರ್ಚರು. ಗೈಸ್ ಅಲ್ಲಿ KFC ಹೋಗ್ಬಿಟ್ಟು ಏನೇನು ಸ್ಪೆಷಲ್ ಐಟಮ್ಸ್ ಇತ್ತೆಲ್ಲ ತಗೊಂಡ್ಬಿಟ್ಟು ಇನ್ನೂ ಮೆತ್ತಗೆ ಮಾತಾಡೋ, ಕೇಳುತ್ತೆ. ಜೋರಾಗಿ ಮಾತಾಡ್ಬೇಕು, ಇಲ್ಲ ಅಂದ್ರೆ ಮೈಕ್ ಹಾಕೊಂಡು ಮಾತಾಡ್ಬೇಕು. KFC ಇರೋ ಎಲ್ಲ ಐಟಮ್ ತಗೊಂಡು ತಿನ್ನೋಣ ಬನ್ನಿ. ಎಲ್ಲ ಹೊಸ ಎಡಿಷನ್. ನೀವು ಅದೆಲ್ಲ ಇದು 300 ರೂಪೀಸ್ ಕರ್ಕೊಂಡು ಹೋಗ್ತೀನಿ ಅಂದೆ ಕಾಂಪೋಗೆ. ಯಾವ್ದು ಬೇಕು ನೀವು ಡಿಸೈಡ್ ಮಾಡ್ರಿ ಅಷ್ಟೇ. ಏನ ಬೇಡ ಬೇಡ KFCಗೆ ಹೋಗೋಣ. ಏನೇನ ಸೊ KFCಗೆ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ಗಾಡಿ ಇಲ್ಲಿ 4 ಜನ ಹೋದ್ರೆ ಫೈನ್ ಆಗುತ್ತೆ ಅಂದ್ಬಿಟ್ಟು ಇಳಿಸೋರು ಇಲ್ಲಿ ಸಿಗ್ನಲ್ ಹತ್ರ. ಈಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಗಾಂಧಿ ಬಜಾರು. ಯಾವಾಗ ನಾವಿಬ್ರೆ ನಡ್ಕೊಂಡು ಹೋಗೋದು. ಆ್ಯಕ್ಚುಲಿ ಅನ್ಲಿಮಿಟೆಡ್ ಊಟಕ್ಕೆ ಹೋಗೋಣ ನಾನ್ ವೆಜ್ಗೆ ಅಂತ ಅಂದರು. ನಾವು ಬೇಡ, ಮನೇಲಿ ಬಸ್ಸಾರು ಮಾಡಿ ಇಟ್ಟು ಬಂದಿದ್ದೀನಿ, ಒಂದು ಚೂರು ಬಾಯಿಗೆ ಹಾಕಿಲ್ಲ. ಸೊ KFC ತಿನ್ನೋಣ, ಸ್ವಲ್ಪ ಲೈಟಾಗಿರುತ್ತೆ ಅಂತ ನಾನು ಇವಾಗ ಚೇಂಜ್ ಮಾಡಿದೆ ಪ್ಲ್ಯಾನು. ಹಂಗಾಗಿ ಇವಾಗ KFC ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ. ನಿಂಗೆ ಯಾವ್ದ್ರ ಮೇಲೆ ನಡೆಯೋಕ್ಕೂ ಭಯ ಆಗತ್ತೆ. ನಡೆಯೋದೇ ಕಲ್ದಿಯಲ್ಲ ಫಸ್ಟ್ ಆಫ್ ಆಲು. ಇಲ್ಲಿ ನೋಡಿದ್ರೆ KFC ತೆಗೆದ್ಬಿಟ್ಟು ಹಲ್ದಿರಾಮ್ಸ್ ಮಾಡಿಬಿಟ್ಟಿದ್ದಾರೆ. ಗೊತ್ತು ಅಂದ್ಬಿಟ್ಟು ಕರ್ಕೊಬಂದ್ರು. ಇವಾಗ ಸರ್ಚ್ ಮಾಡ್ತಾವ್ರೆ ಗೂಗಲಲ್ಲಿ. ಇಲ್ಲಿ ಬರ್ತಡೇ ಸೆಲೆಬ್ರೇಟ್ ಮಾಡೋದು ಚೆನ್ನಾಗಿದೆ ಅಂತ ತೋರಿಸ್ತಾರೆ. ನಮ್ಮಲ್ಲೆಲ್ಲ ಬರ್ತಡೇ ಪ್ರೋಗ್ರಾಮ್ ಮುಗ್ದೋಗಿದೆ. 1 ವರ್ಷದ ಇಬ್ರಿಗೂ ಮಾಡಿದ್ದೀವಿ ಬಿಡು, ಯಾರಿಗೂ ಮಾಡಲ್ಲ. ಇಲ್ಲ ಈ ವರ್ಷ ಅಟ್ಲೀಸ್ಟ್ ಊಟಕ್ಕಾದ್ರೆ ಹೋಗ್ಬೇಕು. ಬರ್ತಡೇ ಕೇಕ್ ಕಟ್ ಮಾಡಿಲ್ಲ ಅಂದ್ರೂ ಊಟಕ್ಕಾದ್ರೂ ಹೋಗ್ಲೇಬೇಕು. ಹೇರ್ ಸ್ಟೈಲ್ ಎಲ್ಲ ಹಾಳಾಯ್ತು ಗಾಡಿಗೆ. ಅದಕ್ಕೆ ಲಾಸ್ಟ್ ಪ್ರತಿ ವರ್ಷನೂ ಹೇಳ್ತಾನೆ ಇರ್ತಾಳೆ ಲಾಸ್ಟ್ ಆಗಿದೆ. ಮಾಡ್ತಾರೆ ಇವಾಗ 25 ವರ್ಷದ ತನಕ. ಓಹೋ, ಕೆಲ್ಸಕ್ಕೆ ಹೋಗ್ಬಿಟ್ಟು ನೀನೇ ಮಾಡ್ಕೋ, ನಮ್ಮನ್ನೆಲ್ಲ ಕರ್ಕೊಂಡು ಹೋಗು ಪಾರ್ಟಿಗೆ. ಮುಚ್ಚಬಾಯಿ. ನಾನು ಕಣ್ಣೆದ್ರಿಗೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅಲ್ಲೆಲ್ಲೇ ಇದೆ ಫ್ರೈಡೇ ಅಂತ. ವಾವ್, ಐಸ್ ಕ್ರೀಮ್ಸ್. ಅಲ್ಲಿ ನಿಮ್ಮ ಅಪ್ಪ ಕೊಡ್ಸ್ತಾನೆ ತಗೋ. ಸೊ ಫ್ರೆಂಡ್ಸ್, ಅಪ್ಪ ಮಗಳು ಎಲ್ಲ ಸೇರಿ ಏನೇನು ಆರ್ಡ್ರ್ ಮಾಡಿದ್ದಾರೆ, ಎಷ್ಟು ಬಿಲ್ ಮಾಡಿದ್ದಾರೆ ತೋರಿಸ್ತೀನಿ ಬನ್ನಿ. ಇವ್ರನ್ನ ಕರ್ಕೊಂಬಂದ್ರೆ ಇದೇ ಬಿಡು, ಅದಕ್ಕೆ ಕರ್ಕೊಂಬರ್ಬಾರ್ದು ಇವ್ರನ್ನ. ನಾವು ಒಂದು ಹೇಳಿದ್ರೆ ಇವ್ರೊಂದು ಬುಕ್ ಮಾಡಿಟ್ಟಿರ್ತಾರೆ ಯಾವಾಗ. ಎಲ್ಲ
ಇದು ಪೆರಿ ಪೆರಿ ಮಿಕ್ಸು, ಆಮೇಲೆ ಇದಿದೆ ಮೆರಿಂಡಾ ಒರಿಜಿನಲ್ಲು, 7up ಒರಿಜಿನಲ್ಲು, ಮತ್ತು 2 ಡಿಪ್ಪು, ಆಮೇಲೆ ಇದು KFC ಸ್ನೀಕರ್ಸ್ ಮೂಸು, ಆಮೇಲೆ ಅಮೆರಿಕನ್ ರೋಲ್ ಇದೆ. ಸಾಕಾ? ಇನ್ನ ಏನಾರು ಇತ್ತ ತಗೋಬರಕ್ಕೆ? ಒಂದು ನಿಮಿಷ ಆಯ್ತಾ? ಇದೆಲ್ಲನೂ ಸೇರಿಸಿ 1620. ತೋರಿಸು ಬಿಲ್ಲು. 62 ಸಾರಿ 1062 162 ಅಂದೆ ನೀನು. ಟೇಸ್ಟ್ ಮಾಡಿ ಹೇಳ್ತೀನಿ. 5 ಲೆಗ್ ಪೀಸು, ಅದೇನೋ ರೋಲ್ಸು, ಮತ್ತು ಕೂಲ್ ಡ್ರಿಂಕ್ಸ್, ಸಾಸು ಹ್ಞೂ. ಸೊ ಸಾಸೇಜ್ ಅಂತೆ, ನಾನು ತಿಂತಾ ಇದ್ದೀನಿ, ಚೆನ್ನಾಗಿದೆ. ಏನು ಮೂಸ? ಅದು ರೋಲ್ಸು. ಸುಡುತ್ತೆ ಸರ್, ನಿಧಾನ. ಮಸಾಲೆ ವೇಸ್ಟ್ ಹಾಕ್ಬಾರ್ದು ಅಂತ ಕೈಗೆ ಸಾಸ್ ಹಾಕೊಂಡು ಈ ಮಸಾಲೆ ಸ್ವಲ್ಪ ತಿಂತಾಯಿದ್ದೀನಿ. ಹೋಗೋಣ? ಅಯ್ಯೋ, ಎಲ್ಲಿಗೋಗೋದು ನಾನು? ಸೊ ಆ್ಯಕ್ಚುಲಿ KFC ಚಿಕನ್ ತಿಂದಿದ್ದು ಅಷ್ಟೊಂದು ಸ್ಯಾಟಿಸ್ಫೈ ಆಗಲಿಲ್ಲ. ಪ್ರೈಸಿಗೆ ತಕ್ಕ ವರ್ತ್ ಅಂತ ನನಗೆ ಅನ್ನಿಸ್ಲಿಲ್ಲ. ಯಾಕಂದರೆ ಫಸ್ಟ್ ಟೈಮ್ ನಾವು ತಿಂದಿದ್ದು. ಫಸ್ಟ್ ಟೈಮ್ ಎಲ್ಲ ಒಂದು ಸೆಕೆಂಡ್ ಟೈಮ್ ತಿಂದಿರ್ಬೋದೇನೋ ಅಷ್ಟೇ. ಬಟ್ ಆರಾಮಾಗಿ ಹೊಟ್ಟೆ ತುಂಬ ಊಟನೇ ಮಾಡ್ಬೋದಾಗಿತ್ತು, ನಾನ್ ವೆಜ್ ಊಟ. 1000 ರೂಪೀಸ್ ಅಂದರೆ 5 ಲೆಗ್ ಪೀಸ್ಗೆ ಅಷ್ಟಕ್ಕೇ ತುಂಬಾ ಪ್ರೈಸ್ ಜಾಸ್ತಿ ಆಯಿತು ಅನ್ನಿಸ್ತು. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.